ಅನೇಕ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತೀವಿ, ದೊಡ್ಡ ಪರೋಪಕಾರ ಮಾಡ್ತೀವಿ, ಅಥವಾ ಇನ್ನೇನೋ ದೇವತಾ ಕಾರ್ಯವನ್ನು ಮಾಡ್ತೀವಿ. ಆದರೆ ಮುಖ್ಯವಾದ್ದನ್ನೇ ಮರೆತು ಬಿಡ್ತೀವಿ. ಏನು ಗೊತ್ತಾ? ಒಬ್ಬ ವ್ಯಕ್ತಿಗೆ ತುಂಬ ಖುಷಿ ಪಡಿಸ್ತೀವಿ, ಅವನಿಗೇನೋ 1,00,000 ರೂಪಾಯಿಗಳನ್ನು ಕೊಡ್ತೀವಿ. ಆದರೆ ಅವನ ಹೃದಯದಲ್ಲಿ ದೇವರು ಇದರಿಂದ ಖುಷಿಪಟ್ಟಿದ್ದಾನೆ ಅಂತ ದೇವರ ರೂಪವನ್ನು ಚಿಂತನೆ ಮಾಡೋದೇ ಮರೆತು ಬಿಡ್ತೀವಿ. ವ್ಯರ್ಥ ಆಗೋಲ್ವಾ? ಅಥವಾ ನಾವು ಏನೋ ಒಂದು ದೊಡ್ಡ ದುಃಖವನ್ನು ಅನುಭವಿಸ್ತೀವಿ, ಆ ಸಂದರ್ಭದಲ್ಲೂ ದೇವರನ್ನು ಮರೆತು ಬಿಡ್ತೀವಿ. ಆ ದುಃಖ ಇನ್ನಷ್ಟು ಹೆಚ್ಚಾಗೋದಿಲ್ವಾ? ಆದ್ದರಿಂದ ಇನ್ನು ಮುಂದೆ ನಾವು ಒಂದು ತೀರ್ಮಾನ ಮಾಡೋಣ, ಒಂದು ಪ್ರತಿಜ್ಞೆ ಮಾಡೋಣ. ನಾವು ಏನೇ ಕೆಲಸ ಮಾಡಿದ ಮೇಲೆ ಅಲ್ಲಿ ನಾವು ದೇವರನ್ನು ಚಿಂತನೆ ಮಾಡ್ತೀವಿ. ಹೇಗೆ ಅಂದರೆ, ಈ ಕೆಲಸವನ್ನು ದೇವರು ಸ್ವೀಕಾರ ಮಾಡಿ ಮಂದಹಾಸವನ್ನು ಬೀರಿದಾನೆ, ಅನುಗ್ರಹ ಮಾಡಿದಾನೆ ಅಂತ ಚಿಂತನೆ ಮಾಡೋಣ. ನಾವು ಏನೇ ಕೆಲಸ ಮಾಡಿದ್ರು ಇನ್ನು ಮುಂದೆ ಇದು ದೇವರಿಗೆ ಸಂದಿದೆ, ದೇವರು ಇದನ್ನು ಸ್ವೀಕಾರ ಮಾಡಿದ್ದಾನೆ, ಅವನು ಮಂದಹಾಸದಿಂದ ಇದನ್ನು ಸ್ವೀಕಾರ ಮಾಡಿದ್ದಾನೆ ಅಂತ ಎಚ್ಚರಿಕೆಯಿಂದ ಇದನ್ನು ನಿಗಾ ವಹಿಸೋಣ. ಈ ಸಂಕಲ್ಪವನ್ನು ಹಿಂದೆ ಮಾಡೋಣ. ಏನೇ ನಾವು ಕೆಲಸ ಮಾಡಿದ್ರು ಆ ಕೆಲಸದಲ್ಲಿ ದೇವರು ಇದ್ದಾನೆ, ನಾವು ಯಾರಿಗೆ ಉಪಕಾರ ಮಾಡಿದ್ರು ಅವರಲ್ಲಿ ದೇವರಿಗೆ ಇದು ತಲುಪಿದೆ. ಹೀಗೆ ನಾವು ಒಂದು ಸಾಮಾಜಿಕ ಕೆಲಸ ಆದರೆ ಆ ಸಮಾಜದಲ್ಲಿ ದೇವರು ನಿಂತು ಇದನ್ನು ವಿಭೂತಿ ರೂಪದಿಂದ ಸ್ವೀಕಾರ ಮಾಡಿದ್ದಾನೆ. ಈ ಎಚ್ಚರಿಕೆಯಿಂದ ಎಲ್ಲ ಕೆಲಸವನ್ನು ಮಾಡೋಣ. ಸಂಪೂರ್ಣ 100ಕ್ಕೆ 100 ಸಾರ್ಥಕ ಆಗುತ್ತೆ ಆಗ ಈ ಕೆಲಸ.